ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. Berkshire Hathaway holds 27.31 lakh crores cash. Berkshire Hathaway, ವಾರೆನ್ ಬಫೆಟ್ ಅವರ ಕಂಪ್ನಿ, ಅವರ ಕ್ಯಾಶ್ ಫೈಲ್ ಅಥವಾ ಕ್ಯಾಶ್ ಹೋಲ್ಡಿಂಗ್ಸು $325 ಬಿಲಿಯನ್ ಅಥವಾ 27.31 lakh crores ಅಪ್ರಾಕ್ಸಿಮೇಟ್ಲಿ. ಇದು ಥರ್ಡ್ ಕ್ವಾರ್ಟರ್ ಆಸ್ ಆನ್ 30th ಸೆಪ್ಟೆಂಬರ್ ಇತ್ತು. ಹಾಗೂ ಕಂಪ್ನಿ ಈ ದುಡ್ಡನ್ನು ಆಕ್ವಿಸಿಷನ್ಸು ಹಾಗೂ ಬೇರೆ ಇನ್ವೆಸ್ಟ್ಮೆಂಟ್ಸಿಗೆ ಇಟ್ಕೊಂಡಿದ್ದಾರೆ. ಆದರೆ ಆ್ಯಕ್ಚುಲಿ ಸುಮಾರು ವರ್ಷದಿಂದ ಅವರು ಕರೆಕ್ಟಾಗಿ ಮಾರ್ಕೆಟ್ಸಲ್ಲಿ ಅದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಮಾರ್ಕೆಟ್ಸು ಅವರ ಪ್ರಕಾರ ಹೈ ಲೆವೆಲಲ್ಲಿ ಇದೆ. ಬರ್ಕ್ಷರ್ ಹ್ಯಾಥ್ವೇ ಲಾಸ್ಟ್ ಕ್ವಾರ್ಟರ್ ಅಂದರೆ ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರ್ ಅವರು ನೆಟ್ ಸೆಲ್ಲರ್ ಆಗಿದ್ರು ಶೇರ್ಸು. ಕಂಪ್ನಿ 2.9 lakh crores ವರ್ತ್ ಶೇರ್ಸು US ಮಾರ್ಕೆಟ್ಸಲ್ಲಿ ಸೇಲ್ ಮಾಡಿದರು ಆ ಪೀರಿಯಡಲ್ಲಿ. ನ್ಯೂಸ್ ನಂಬರ್ 2. FMCG ಕಂಪ್ನೀಸ್ ಕನ್ಸರ್ನ್ಡ್ ಅಬೌಟ್ ಇನ್ಫ್ಲೇಷನ್. ಲೀಡಿಂಗ್ FMCG ಕಂಪ್ನೀಸು ಈ ಸತಿ ಪ್ರಾಫಿಟ್ ಮಾರ್ಜಿನನ್ನು ಕಮ್ಮಿ ಡಿಕ್ಲೇರ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ವಾರ್ಟರಲ್ಲಿ. ಯಾಕಂದರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ, ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಅರ್ಬನ್ ಏರಿಯಾಸಲ್ಲಿ ಕನ್ಸಂಪ್ಷನ್ ಅಥವಾ ಡಿಮಾಂಡ್ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಕಮಾಡಿಟಿ ಪ್ರೈಸಸ್ಸು ಪಾಮ್ ಆಯಿಲು, ಕಾಫಿ, ಕೊಕ್ಕೋ ಇದೆಲ್ಲನೂ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ FMCG ಕಂಪ್ನೀಸ್ ಇದರ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ತಾ ಇದ್ದಾರೆ. HUL, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಮ್ಯಾರಿಕೋ, ITC, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಅವರಿಗೆ ಅವರ ಪ್ರಾಡಕ್ಟ್ಸ್ ಡಿಮಾಂಡ್ ಕಮ್ಮಿ ಆಗಿದೆ ಅರ್ಬನ್ ಏರಿಯಾಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ನಾರ್ಮಲ್ ಆಗಿ FMCG ಟೋಟಲ್ ಸೇಲ್ಸಲ್ಲಿ 65 to 68% ಅರ್ಬನ್ ಏರಿಯಾಸ್ ಅಥವಾ ಸಿಟೀಸಲ್ಲೇ ಬರುತ್ತೆ. ನ್ಯೂಸ್ ನಂಬರ್ 3. SBI and ICICI ಟಾಪ್ ಗೇನರ್ಸ್ ಲಾಸ್ಟ್ ವೀಕ್. ಕಂಬೈನ್ಡ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ 6 ಆಫ್ ದ ಟಾಪ್ 10 ಕಂಪ್ನೀಸು 1 ಲಕ್ಷ ಕೋಟಿ ಅಪ್ರಾಕ್ಸಿಮೇಟ್ಲಿ ಜಾಸ್ತಿ ಆಗಿದೆ ಲಾಸ್ಟ್ ವೀಕು. ಹಾಗೂ ಅದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ICICIದು ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ITC, HUL, LIC ಇವರೆಲ್ಲ ಗೇನರ್ಸ್ ಆಗಿದ್ರು ಲಾಸ್ಟ್ ವೀಕು. TCS, HDFC ಬ್ಯಾಂಕ್, ಭಾರತಿ ಏರ್ಟೆಲ್, ಇನ್ಫೋಸಿಸ್ ಇವ್ರದೆಲ್ಲ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಕಮ್ಮಿ ಆಯಿತು. ಇದೆಲ್ಲ ಲಾಸ್ಟ್ ವೀಕು ಫಿಗರ್ಸು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 36,100 crores ಅವರ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ. ಹಾಗೂ ICICI ಬ್ಯಾಂಕು 25,775 crores ಅವರ ಮಾರ್ಕೆಟ್ ಕ್ಯಾಪ್ ಲಾಸ್ಟ್ ವೀಕು ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಸ್ವಿಗ್ಗಿದ IPO 6ನೇ ತಾರೀಕು ನವೆಂಬರ್ ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ. ಇಶ್ಯೂ ಪ್ರೈಸು $371 to $390. ಹಾಗೂ ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಮು $27 ಪರ್ ಶೇರ್ ಇದೆ. ಅಂದರೆ 5% ಹೈಯರ್ ದನ್ ದಿ ಇಶ್ಯೂ ಪ್ರೈಸು. ಫೆಡರಲ್ ರಿಸರ್ವ್ ಅವರ ಮೀಟಿಂಗ್ 7ನೇ ತಾರೀಕು ನವೆಂಬರ್ ನಡೆಸ್ತಾರೆ. ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಏನು ಡಿಸಿಷನ್ ತೊಗೊಳ್ತಾರೆ ಅಂತ ಗೊತ್ತಾಗುತ್ತೆ ಆವಾಗ. ಮೋಸ್ಟ್ ಆಫ್ ದಿ ಎಕ್ಸ್ಪರ್ಟ್ಸ್ ಹಾಗೂ ಎಕಾನಮಿಸ್ಟ್ ಪ್ರಕಾರ 0.25% ಕಮ್ಮಿ ಆಗ್ಬೋದು ಇಂಟ್ರೆಸ್ಟ್ ರೇಟು ನವೆಂಬರ್ ತಿಂಗಳಲ್ಲಿ. ಹಾಗೂ ಇನ್ನೊಂದು 0.25% ಡಿಸೆಂಬರಲ್ಲಿ ಕಮ್ಮಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಇನ್ಫ್ಲೇಷನ್ ಆಲ್ಮೋಸ್ಟ್ ಅಂಡರ್ ಕಂಟ್ರೋಲ್ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.